ನಮಸ್ತೆ, ಎಲ್ಲರಿಗೂ ಶುಭೋದಯ. ಇವತ್ತಿನ ವಿಶೇಷ ನಿಮಗೆಲ್ರಿಗೂ ಗೊತ್ತೇ ಇದೆ. ಇವತ್ತು ನವರಾತ್ರಿಯ ಪ್ರಾರಂಭ, ಅಂದರೆ ನವರಾತ್ರಿಯ ಮೊದಲನೇ ದಿನ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತಿಂದ 9 ದಿನದವರೆಗೂ ನಾನು ಪೂಜೆ ಮಾಡ್ತೀನಿ ಮನೆಯಲ್ಲಿ. ಮನೇಲಿ ಇನ್ನೂ ಯಾರೂ ಎದ್ದಿಲ್ಲ, ಅಂದರೆ ಇವಾಗ ಸ್ಕೂಲ್ ಬೇರೆ ರಜೆ ಇದೆ, ಹಂಗಾಗಿ ಸ್ವಲ್ಪ ಅವರೆಲ್ಲ ಲೇಟೇ ಎದ್ದೊಳೋದು. ಮಕ್ಕಳು ನಿಧಾನ, ಅವ್ರು ಎದ್ದೊಳೋಷ್ಟರಲ್ಲಿ 7 ಗಂಟೆ ಆಗುತ್ತೆ. ನಾನು ಮಾಮೂಲಿ ಎದ್ದು ನನ್ನ ಕೆಲಸ ನಾನು ಮಾಡ್ಕೋತೀನಿ. ಆದರೆ ಇವತ್ತಿಂದ ನವರಾತ್ರಿ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಬೇಗನೆ ಎದ್ದು ನಾನು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಕತ್ತಲೆ ಇತ್ತು, ಗಿಡದಲ್ಲಿ ಹೂವು ಬಿಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಎಷ್ಟು ಸಿಗುತ್ತೋ ಅಷ್ಟು ಬಿಡಿಸ್ಕೊಂಬಂದಿದ್ದೀನಿ. ಮೇಲ್ಗಡೆ ಇರೋದೆಲ್ಲ ಬಿಡ್ಸೋಕ್ಕೆ ಹೋಗಲಿಲ್ಲ. ನಾನಿವಾಗ ಪೂಜೆ ಪ್ರಾರಂಭ ಮಾಡ್ತೀನಿ. ಆದರೆ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡ್ಕೋತೀನಿ. ಮಾಡೋದ್ರಿಂದ ಗಂಡನಿಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗುತ್ತೆ ಅಂತ. ಮದುವೆ ಆಗಿರುವಂಥ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಇದನ್ನು ರೂಢಿ ಮಾಡ್ಕೊಬೇಕು. ಇದರಿಂದ ನಮ್ಮ ಗಂಡಂದ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಎಲ್ರಿಗೂ ಇವತ್ತು ನವರಾತ್ರಿಯ ಶುಭಾಶಯಗಳು. ಬನ್ನಿ ಇವತ್ತು ವಿಶೇಷ ದಿನದ ಬಗ್ಗೆ ಮಾತಾಡೋಣ. ಇವತ್ತು ನವರಾತ್ರಿಯ ಮೊದಲನೇ ದಿನ, ಅಂದರೆ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ. ಇವತ್ತು ಹಿಂದೆ ದಕ್ಷ ಮಹಾರಾಜನ ಮಗಳು ಸತೀದೇವಿ ಶಿವನನ್ನು ಪ್ರೀತಿ ಮಾಡ್ತಾರೆ. ಅದು ದಕ್ಷ ಮಹಾರಾಜರಿಗೆ ಇಷ್ಟ ಆಗೋದಿಲ್ಲ. ಅವರ ವಿರೋಧದಿಂದ ಶಿವನನ್ನು ಮದುವೆನೂ ಕೂಡ ಆಗ್ತಾರೆ. ಆಗ ಒಂದು ದಿನ ಲೋಕ ಕಲ್ಯಾಣಕ್ಕಾಗಿ ದಕ್ಷ ಮಹಾರಾಜ ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞಕ್ಕೆ ಶಿವ ಮತ್ತು ಸತಿಗೆ ಆಮಂತ್ರಣ ಬಂದಿರೋದಿಲ್ಲ. ಆದ್ರೂ ಶಿವ ಬೇಡ ಅಂತ ಹೇಳಿದ್ರು ಸತಿ ಆ ಯಜ್ಞಕ್ಕೆ ಪಾಲ್ಗೊಳ್ತಾರೆ. ಆಗ ಶಿವನಿಗೆ ತುಂಬ ಅವಮಾನ ಮಾಡ್ತಾರೆ. ತನ್ನ ಗಂಡಂಗೆ ಆವಾಗ ಅವಮಾನನ ಸಹಿಸಲಾರ್ದು ಅಲ್ಲೇ ಇದ್ದಂಥ ಯಜ್ಞಕುಂಡಕ್ಕೆ ತನ್ನನ್ನು ಆಹುತಿ ಮಾಡ್ಕೊಂಡ್ಬಿಡ್ತಾರೆ ಸತಿದೇವಿ. ಆಗ ಈ ಸಮಯದಲ್ಲಿ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮ ಪ್ರತ್ಯಕ್ಷ ಕೂಡ ಆಗ್ತಾರೆ. ಆಗ ಬ್ರಹ್ಮನ ಹತ್ರ ನನಗೆ ಶಿವ ಮತ್ತು ಅವರ ಪತ್ನಿಯಿಂದ ಜನಿಸುವಂಥ ಮಗುವಿಂದ ನನಗೆ ಸಂಹಾರ ಆಗಬೇಕು ಅಂತ ಕೇಳ್ಕೊತಾರೆ. ಆಗ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾರೆ. ಈ ಕಡೆ ಪರ್ವತರಾಜನಿಗೆ ಎಷ್ಟು ವರ್ಷ ಆದ್ರೂ ಮಕ್ಕಳಿರೋದಿಲ್ಲ. ಆಗ ಪರ್ವತರಾಜ ಮಗಳಿಗೋಸ್ಕರ ವ್ರತಗಳನ್ನು ಮಾಡ್ತಾರೆ. ಆಗ ಪರ್ವತರಾಜನಿಗೆ ಹುಟ್ಟುವಂಥ ಮಗುವೆ ಸತೀದೇವಿಯ ಮರುಜನ್ಮ ಶೈಲಪುತ್ರಿ. ಇದು ಶೈಲಪುತ್ರಿ ಅವತಾರದ ಕಾರಣ. ಇವತ್ತಿನ ದಿನ ಹಸುವಿನ ತುಪ್ಪವನ್ನು ನೈವೇದ್ಯ ಮಾಡಿದ್ರೆ ತುಂಬ ಒಳ್ಳೆಯದು. ಅವರಿಗೆ ಪ್ರಿಯವಾದಂಥ ನೈವೇದ್ಯ ಇದು. ಶುದ್ಧತೆ ಮತ್ತು ಶಕ್ತಿಯ ಸಂಕೇತವೇ ಶೈಲಪುತ್ರಿ ಮಾತಾ. ಇವತ್ತಿನ ದಿನ ಈ ಮಂತ್ರವನ್ನು ಪಠಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ವಂದೇ ವಾಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ಋಷಾರೂಢಂ ಶೂಲಧರಂ ಶೈಲಪುತ್ರೀಂ ಯಶಸ್ವಿನೀಂ. ನೀವು ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಪಠನೆ ಮಾಡಿ, ತುಂಬ ಒಳ್ಳೆಯದು ಇವತ್ತು. ಈ ವಿಡಿಯೋಯಿಂದ ನೀವೇನಾದರೂ ತಿಳ್ಕೊಂಡಿದ್ರೆ ತುಂಬ ಸಂತೋಷ. ಈ ರೀತಿಯಾಗಿ ನಾನು ನವರಾತ್ರಿಯನ್ನು ಆಚರಣೆ ಮಾಡ್ತೀನಿ. ನಾನು ಪೂಜೆ ಮಾಡಬೇಕಾದ್ರೆ ನನ್ನ ಮಗಳು ಎದ್ದು ಬಂದುಬಿಟ್ಟಿದ್ದಾಳೆ. ನಾನು ಪೂಜೆ ಮಾಡ್ತಾ ಇರ್ತೀನಿ, ಮಾತಾಡಿಸ್ತಾ ಇದ್ಲು ತುಂಬಾ. ಓಕೆ, ನನ್ನ ಪೂಜೆ ಆಯಿತು. ಇವಾಗ ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ ನಾನು. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ನಾನು ಎಲ್ಲರೂ ಎದ್ದಿದ್ದಾರೆ, ಎಲ್ರಿಗೂ ಕಾಫಿ ಮಾಡಿಕೊಡ್ಬೇಕು, ತಿಂಡಿ ಮಾಡಬೇಕು. ಆ್ಯಸ್ ಯೂಶ್ವಲ್ ನನ್ನ ಕೆಲಸ ಶುರು ಆಗುತ್ತೆ ಇಲ್ಲಿಂದ. ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು. ಬಾಯ್.